ಭಾಸ್ಕರ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ತಿಪಟೂರಿನಿಂದ ಶುಭಾ ವಿಶ್ವಕರ್ಮ. ಕರ್ನಾಟಕ ವಿಶ್ವಕರ್ಮ ಜನಸೇವಾ ಸಂಘ ಬೆಂಗಳೂರು ವತಿಯಿಂದ ದಿನಾಂಕ 23/4/2025 ಬುಧವಾರ ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ನಡೆಯಲಿರುವ ವಿಶ್ವಕರ್ಮ ಬೃಹತ್ ಸಮಾವೇಶ, ಸಂಘದ 5ನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಸಮಾವೇಶದ ಸರ್ವಾಧ್ಯಕ್ಷರಾಗಿ ಡಾಕ್ಟರ್ ವಸಂತ ಮುರಳಿ ಆಚಾರ್ಯರವರನ್ನು ಆಯ್ಕೆ ಮಾಡಿದ್ದು, ಇದರ ಅಂಗವಾಗಿ ದಿನಾಂಕ 22/3/2025 ಶನಿವಾರ ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ತಾಲೂಕು ಶ್ರೀರಾಂಪುರ ಹೋಬಳಿ ಬೆಲಗೂರು ಶ್ರೀ ವೀರಪ್ರತಾಪ ಆಂಜನೇಯ ಸ್ವಾಮಿ ಕ್ಷೇತ್ರಕ್ಕೆ ಸಂಘದ ವತಿಯಿಂದ ಭೇಟಿ ನೀಡಿ ಶ್ರೀ ಆಂಜನೇಯ ಸ್ವಾಮಿ ಪೂಜಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಶ್ರೀ ಆಂಜನೇಯ ಸ್ವಾಮಿಯ ಆಶೀರ್ವಾದ ಪಡೆದುಕೊಂಡ ನಂತರ ಹೊಸದುರ್ಗ ಕ್ಷೇತ್ರದ ಜನಪ್ರಿಯ ಶಾಸಕರು ಹಾಗೂ ಕರ್ನಾಟಕ ಸರ್ಕಾರ ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮ ಅಧ್ಯಕ್ಷರಾದ ಮಾನ್ಯ ಬಿಜಿ ಗೋವಿಂದಪ್ಪ ಜಿ ರವರನ್ನು ಸಮಾವೇಶದ ಸರ್ವಾಧ್ಯಕ್ಷರು ಆದ ಡಾಕ್ಟರ್ ವಸಂತ ಮುರಳಿ ಆಚಾರ್ಯರವರು ಬೆಲಗೂರಿನ ಅವರ ಗೃಹ ಕಚೇರಿಯಲ್ಲಿ ಭೇಟಿ ಮಾಡಿ ಶಾಸಕರನ್ನು ಸಮಾವೇಶಕ್ಕೆ ಆಹ್ವಾನಿಸುವ ಮೂಲಕ ಅಭಿನಂದಿಸಲಾಯಿತು. ಈ ಸಂದರ್ಭದಲ್ಲಿ ಸಂಘದ ರಾಜ್ಯಾಧ್ಯಕ್ಷರಾದ ಎಂ ಸೋಮಶೇಖರ್, ಬೆಂಗಳೂರು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹೊಸದುರ್ಗ ಪರಮೇಶ್ವರ್, ಕಾರ್ಯಾಧ್ಯಕ್ಷರಾದ ಕೆಟಿ ಜಯಣ್ಣ, ಬೆಂಗಳೂರು ಮಹಿಳಾ ವಿಭಾಗದ ರಾಜ್ಯ ಕಾರ್ಯದರ್ಶಿ ಗಿರಿಜಾ, ಪ್ರಚಾರ ಸಮಿತಿಯ ರಾಜ್ಯಾಧ್ಯಕ್ಷರಾದ ತಿಪಟೂರು ಭಾಸ್ಕರಾಚಾರ್, ಸುರೇಶಾಚಾರ್ ಹೊಸದುರ್ಗ, ವಿಶ್ವಕರ್ಮ ಸಮಾಜದ ವಿಶ್ಲೇಷಕರು, ಸಂಶೋಧಕರು, ಜನಪ್ರಿಯ ವಾಹಿನಿಯ ವಕ್ತಾರರಾದ ಶ್ರೀ ಸತೀಶ್ ಮುಳ್ಳೂರ್, ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳಾದ ಸುಣ್ಣದಳ್ಳಿ ಸುರೇಶಾಚಾರ್, ತರೀಕೆರೆ ಬೆಲಗೂರಿನ ವೀರೇಂದ್ರ ಕುಮಾರ್, ತಿಮ್ಮಯ್ಯಾಚಾರ್, ಮರಬಘಟ್ಟದ ವಿ ದಯಾನಂದ್, ಡಿ ಲಿಂಗರಾಜು, ದಾವಣಗೆರೆಯ ಕುಮಾರಿ ಉಷಾರಾಣಿ, ಕಾರ್ಮಿಕ ಸಂಘದ ಉಪಾಧ್ಯಕ್ಷರಾದ ಗಾಡಿ ಚಂದ್ರು, ತುಪ್ಪದಳ್ಳಿ ಮಂಜುನಾಥಾಚಾರ್, ರಾಮಗಿರಿ ಗೋವಿಂದರಾಜು ಉಪಸ್ಥಿತರಿದ್ದರು. ಓಂ ನಮೋ ವಿಶ್ವಕರ್ಮ ಪರಬ್ರಹ್ಮಣೇ ನಮಃ. ಸಮಸ್ತ ನಾಡಿನ ವಿಶ್ವಕರ್ಮ ಕುಲಬಾಂಧವರಿಗೆ ನಾನು ನಿಮ್ಮ ಕನ್ನಡ ಸೋಮು, ರಾಜ್ಯಾಧ್ಯಕ್ಷರು, ಕರ್ನಾಟಕ ವಿಶ್ವಕರ್ಮ ಜನಸೇವಾ ಸಂಘ ಮಾಡುವ ನಮಸ್ಕಾರಗಳು. ಬಂಧುಗಳೇ, ಏನಿವತ್ತು ನಾವು ನಮ್ಮ ಕರ್ನಾಟಕ ವಿಶ್ವಕರ್ಮ ಜನಸೇವಾ ಸಂಘ 5ನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಏಪ್ರಿಲ್ 23 ಬುಧವಾರ ಮುಂಜಾನೆ 11 ಗಂಟೆಗೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಆ ಒಂದು ಕಾರ್ಯಕ್ರಮದ ಸಮ್ಮೇಳನ ಅಧ್ಯಕ್ಷರನ್ನಾಗಿ ಶ್ರೀಮತಿ ವಸಂತ ಮುರಳಿಯವರನ್ನ ನಮ್ಮ ಸಂಘದ ಎಲ್ಲರೂ ಸರ್ವಾನುಮತದಿಂದ ಆಯ್ಕೆ ಮಾಡಿ ಅವರನ್ನು ಸಮ್ಮೇಳನ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದೇವೆ. ಅದರ ನಿಮಿತ್ತ ಇವತ್ತು ನಾವು ಅವರನ್ನು ನಮ್ಮ ಏನು ಹೊಸದುರ್ಗ ತಾಲೂಕಿನ ನಮ್ಮ ಜನಪ್ರಿಯ ಶಾಸಕರಂಥ ಬಿ ಜಿ ಗೋವಿಂದಪ್ಪನವರ ತವರೂರು ಬೆಲಗೂರಿಗೆ ಆಗಮಿಸಿ, ಬೆಲಗೂರಿನ ಏನು ಈ ಒಂದು ಪುಣ್ಯಕ್ಷೇತ್ರ ಪವಾಡ ಶ್ರೀ ವೀರಪ್ರತಾಪ ಆಂಜನೇಯ ಸ್ವಾಮಿ ಸನ್ನಿಧಿಗೆ ಆಗಮಿಸಿ ಇಲ್ಲಿ ನಾವು ಪೂಜಾ ಕೈಂಕರ್ಯವನ್ನು ಮಾಡಿ, ಏಕೆಂದರೆ ಇಲ್ಲಿ ಬಿಂದು ಮಾಧವ ಶರ್ಮ ಸ್ವಾಮೀಜಿಗಳು ಇದ್ದಂಥ ಒಂದು ಪುಣ್ಯಸ್ಥಳ, ಅವರ ಆಶೀರ್ವಾದ ಎಲ್ಲ ನಾಡಿನ ಸದ್ಭಕ್ತರಿಗೆ ಸದಾ ಸಿಕ್ಕಿದೆ. ಹಾಗೆ ನಮಗೂ ಸಹ ಅವರು ಯಾವಾಗಲೂ ಬಂದಾಗಲೂ ಸಹ ಹಣೆಗೆ ತಿಲಕವನ್ನು ಬಿಟ್ಟು ವಿಜಯೀ ಭವ ಅಂತ ಹೇಳಿ ಪ್ರಸಾದವನ್ನು ಸ್ವೀಕಾರ ಮಾಡಿ ಭಗವಂತನ ದರ್ಶನವನ್ನು ಮಾಡಿ ನೀವೆಲ್ಲರೂ ಜೀವನದಲ್ಲಿ 100 ಕಾಲ ಚೆನ್ನಾಗಿ ಬಾಳಿ ಬದುಕಿ ನಿಮಗೆ ಸಿಗಬೇಕಾಗಿರ್ತಕ್ಕಂಥ ಎಲ್ಲ ಯೋಗ ಭೋಗಾದಿಗಳನ್ನು ನೀವೆಲ್ಲ ಅನುಭವಿಸಿ ರಾಜಕೀಯ ಮುನ್ನಡೆಗೆ ತಾವೆಲ್ಲರೂ ವಿಶ್ವಕರ್ಮರು ಬರಬೇಕು ಅನ್ನೋ ಒಂದು ಆಶಯವನ್ನು ಸಹ ಅವರು ವ್ಯಕ್ತಪಡಿಸಿದರು. ಆ ನಿಟ್ಟಿನಲ್ಲಿ ಇವತ್ತು ನಾವು ನಮ್ಮ ವಸಂತ ಮುರಳಿಯವರನ್ನ ಇಲ್ಲಿ ಆಹ್ವಾನ ಮಾಡಿ ಶ್ರೀಮತಿ ವಸಂತ ಮುರಳಿಯವರನ್ನ ಈ ಪುಣ್ಯಕ್ಷೇತ್ರದಿಂದ ಅವರ ರಾಜಕೀಯ ಭವಿಷ್ಯ ಇನ್ನೂ ಉಜ್ವಲವಾಗಲಿ, ನಮ್ಮ ಸಮಾಜಕ್ಕೆ ಬೇಕಾಗಿರ್ತಕ್ಕಂಥ ಹಲವಾರು ಬೇಡಿಕೆಗಳನ್ನು ಈಗ ಇರ್ತಕ್ಕಂಥ ಸರ್ಕಾರದಲ್ಲಿ ನಾವು ಸರ್ಕಾರಕ್ಕೆ ನಮ್ಮ ಕರ್ನಾಟಕ ವಿಶ್ವಕರ್ಮ ಜನಸೇವಾ ಸಂಘದ ಮುಖಾಂತರ ಮನವಿ ಪತ್ರವನ್ನು ನೀಡಿ ಏನೆಲ್ಲ ಬೇಡಿಕೆಗಳು ಸರ್ಕಾರದಿಂದ ಈಡೇರಬೇಕು ಅದನ್ನು ನಾವೆಲ್ಲರೂ ಒಕ್ಕೊರಲಿನಿಂದ ರಾಜ್ಯದ 45 ಲಕ್ಷ ವಿಶ್ವಕರ್ಮರು ಇವತ್ತು ಏನು ಕರ್ನಾಟಕ ವಿಶ್ವಕರ್ಮ ಸಮಾಜದ ಧ್ವನಿಯಾಗಿ ತಾವೆಲ್ಲರೂ ಬರಬೇಕು, ಇದು ವಿಶ್ವಕರ್ಮರ ಪರ್ವವಾಗಿ ಬೆಳಿಬೇಕು ಅನ್ನೋದು ನಮ್ಮ ಆಶಯ ಇದೆ. ನಾನು ನಿಮ್ಮೊಂದಿಗೆ ಕೈ ಜೋಡಿಸಿ ಬೇಡ್ತೇನೆ. ನಮ್ಮ ಸಂಘಟನೆ ನಮ್ಮ ನಡಿಗೆ, ನಮ್ಮ ವಿಶ್ವಕರ್ಮರ ಸಮಾಜದ ಮುನ್ನಡೆಗೆ ಅನ್ನೋ ಒಂದು ಶೀರ್ಷಿಕೆಯೊಂದಿಗೆ ನಾವು ಮುಂದೆ ಸಾಗ್ತಾ ಇದ್ದೀವಿ. ನಿಮ್ಮೆಲ್ಲರ ಆಶೀರ್ವಾದ ನಮ್ಮೊಂದಿಗೆ ಇರಬೇಕು ಅಂತ ನಾನು ವಿನಂತಿ ಮಾಡ್ಕೊಳ್ತೇನೆ. ನಮಸ್ಕಾರ. ಜೈ ವಿಶ್ವಕರ್ಮ.